ವೃಷಭ ರಾಶಿಯವರ ಜೀವನದಲ್ಲಿ ಹಣ ಮತ್ತು ಶ್ರಮ ಎರಡೂ ಹತ್ತಿರದ ಸ್ನೇಹಿತರು. ಇವರ ಜೀವನದ ಮೂಲ ಶಕ್ತಿ ಸ್ಥಿರತೆ ಮತ್ತು ಶ್ರಮ. ಅವರು ಒಂದು ಕೆಲಸ ಆರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವ ತನಕ ನಿಲ್ಲುವುದಿಲ್ಲ. ಅವರು ಅದ್ಭುತ ಕರ್ಮಯೋಗಿಗಳು. ಇವರ ಮೇಲೆ ಶುಕ್ರ ಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ. ಶುಕ್ರನಿಂದ ಅವರಿಗೆ ಸೌಂದರ್ಯ ಪ್ರಜ್ಞೆ, ಕಲಾತ್ಮಕ ಬುದ್ಧಿ ಮತ್ತು ಜೀವನದಲ್ಲಿ ಸುಂದರ ವಸ್ತುಗಳ ಮೆಚ್ಚುಗೆ ಸಿಕ್ಕಿದೆ. ಈ ಕಾರಣದಿಂದ ವೃಷಭ ರಾಶಿಯವರು ಕಲೆ, ಸಂಗೀತ, ವಿನ್ಯಾಸ, ವಾಸ್ತು, ಆಹಾರ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ವೃಷಭ ರಾಶಿಯವನು ಒಂದು ಹೋಟೆಲ್ ಆರಂಭಿಸಿದರೆ ಅಲ್ಲಿ ಸಿಗುವ ಆಹಾರ ಕೇವಲ ರುಚಿಯಾಗಿರುವುದಲ್ಲ, ಅದರ ಹಿಂದೆ ಪ್ರೀತಿ, ಶ್ರಮ ಮತ್ತು ಪರಿಪೂರ್ಣತೆ ಇರುತ್ತದೆ. ಇವರು ಮಾಡಿದ ಕೆಲಸದಲ್ಲಿ ಗುಣಮಟ್ಟವೇ ಪ್ರಮುಖ. ಆದರೆ ಹಣದ ವಿಷಯದಲ್ಲಿ ಇವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಏಕೆಂದರೆ ವೃಷಭ ರಾಶಿಯವರು ಹಣ ಗಳಿಸುವಲ್ಲಿ ಬುದ್ಧಿವಂತರಾದರೂ ಕೆಲವೊಮ್ಮೆ ಅತಿ ನಂಬಿಕೆ ಅಥವಾ ಭಾವನೆಗಳಿಂದ ತಪ್ಪು ನಿರ್ಧಾರ ಮಾಡಬಹುದು. ಉದಾಹರಣೆಗೆ, ಒಬ್ಬ ಸ್ನೇಹಿತ ಸಾಲ ಕೇಳಿದರೆ ಅವರು ಇಲ್ಲ ಎನ್ನಲು ಕಷ್ಟಪಡುತ್ತಾರೆ. ಇದು ಅವರ ಮೃದು ಮನಸ್ಸಿನ ಲಕ್ಷಣ, ಆದರೆ ಈ ದಯೆ ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗಬಹುದು. ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ನಿಧಾನವಾಗಿ ಬೆಳೆಯುತ್ತಾರೆ, ಆದರೆ ಏರಿದ ನಂತರ ಯಾರೂ ಅವರನ್ನು ತಗ್ಗಿಸಲು ಸಾಧ್ಯವಿಲ್ಲ. ಅವರು ಒಂದು ನಂಬಿಕೆಯೇ ಕಾಲದೊಂದಿಗೆ ಎಲ್ಲವೂ ಸರಿಯಾಗುತ್ತದೆ. ಈ ನಂಬಿಕೆಯೇ ಅವರಿಗೆ ಧೈರ್ಯ, ಸಹನೆ ಮತ್ತು ಯಶಸ್ಸಿನ ಬಾಗಿಲು ತೆರೆಯುವ ಕೀಲಿ. ಗ್ರಹಚಾರದ ದೃಷ್ಟಿಯಿಂದ ನೋಡಿದರೆ ಶುಕ್ರನ ಸ್ಥಾನ ಬಲವಾಗಿದ್ದರೆ ಇವರ ವೃತ್ತಿ ಜೀವನ ಬಹಳ ಚೈತನ್ಯದಿಂದಿರುತ್ತದೆ. ಆದರೆ ಶನಿಯ ಪ್ರಭಾವ ಬಲವಾದಾಗ ಕೆಲವೊಮ್ಮೆ ಸವಾಲುಗಳು ಎದುರಾಗಬಹುದು. ಆದರೂ ಶನಿ ನೀಡುವ ಪಾಠಗಳು ಇವರಿಗೆ ತಾಳ್ಮೆಯ ಶಕ್ತಿ ನೀಡುತ್ತವೆ. ಒಮ್ಮೆ ಒಂದು ಕತೆ ಕೇಳೋಣ. ರವಿ ಎಂಬ ವೃಷಭ ರಾಶಿಯವನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಸಹೋದ್ಯೋಗಿಗಳು ಬೇಸರಗೊಂಡು ಕೆಲಸ ಬದಲಿಸುತ್ತಿದ್ದರು, ಆದರೆ ಅವನು ಮಾತ್ರ ಶ್ರಮಿಸುತ್ತಾ ನಿಂತಿದ್ದ. ವರ್ಷಗಳ ನಂತರ ಅದೇ ಕಂಪನಿಯು ಅವನ ನಿಷ್ಠೆಯನ್ನು ಗುರುತಿಸಿ ಅವನನ್ನು ಮ್ಯಾನೇಜರ್ ಮಾಡಿದವು. ಇದೇ ವೃಷಭ ರಾಶಿಯ ನಿಜವಾದ ಚಿತ್ರಣ. ನಿಧಾನವಾಗಿ ಆದರೆ ನಂಬಿಕೆಯಿಂದ ಮುಂದೆ ಸಾಗುವ ಜೀವನ. ಧನಭಾಗ್ಯದಲ್ಲಿ ಇವರು ಶ್ರದ್ಧೆ ಮತ್ತು ನಿಯಮದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಹಣ ಅವರಿಗೆ ಕೇವಲ ವ್ಯಯಿಸುವ ವಸ್ತು ಅಲ್ಲ, ಅದು ಜೀವನದ ಸುರಕ್ಷೆಯ ಪ್ರತೀಕ. ಆದ್ದರಿಂದ ಇವರು ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ.